ಬೆಲೆ ಎಲ್ಲ ಸ್ವಲ್ಪ ಏರಿಕೆ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಏನು ಕೊಂಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ನಮ್ಮ ತೆಗೆದು ನಮಗೆ ಕೊಡ್ತಾ ಇದ್ದಾರೆ. ಅದು ಇದೇ ರೇಟ್ ಇದ್ದು ನಮ್ಮ ಬಸ್ಸಿಂದು ಬೇಡ ಏನು ಬೇಡ ಅಂತ ಜನನೂ ಹೇಳ್ತಾ ಇದ್ದಾರೆ, ಲೇಡೀಸು ಹೇಳ್ತಾ ಇದ್ದಾರೆ, ಎಲ್ಲ ಹೇಳ್ತಿದ್ದಾರೆ. ಮೇಡಮ್, ಬೆಲೆ ಏರಿಕೆಯಲ್ಲಿ ಹಾಲಿನ ಬಗ್ಗೆ ನಾನು ಇವತ್ತು ಚೆಕ್ ಮಾಡಿದೆ. ಹಾಲಿನ ಬೇರೆ ಏರಿಕೆ ಆಗಿಲ್ಲ. ಬರೀ ಏನು 50 ml ಕೊಡ್ತಾ ಇದ್ರಲ್ಲ ಅದನ್ನ ಇದು ಮಾಡೋರೆ. ಮೊಸರು ಬೆಲೆ ಮಾತ್ರ ಇದು ಮಾಡಿದ್ದಾರೆ. ಹಾಲಿನ ಬೆಲೆ ಹೆಂಗಿದೆಯೋ ಹಂಗೇ ಇದೆ. ಬೆಲೆ ಎಲ್ಲ ಸ್ವಲ್ಪ ಏರಿಕೆ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಪರಿಸ್ಥಿತಿಗಳು ಹಂಗಿದೆ. ಇನ್ನೇನು ಸರ್, ಈಗ ಎಲ್ಲೋ ಒಂದ್ ಕಡೆ ಜನಸಾಮಾನ್ಯರಲ್ಲಿ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ಒಂದ್ ಕಡೆ ಕೊಟ್ಟು ಒಂದ್ ಕಡೆ ಕಿತ್ಕೊಳ್ತಿದೆ ಅನ್ನೋ ಒಂದು ಆರೋಪಗಳು ಕೇಳ್ಬರ್ತಿದೆ. ಆ ಥರ ಬೆಲೆ ಏರಿಕೆ ವಿಚಾರವಾಗಿ ಬೆಲೆ ಏರಿಕೆ ಯಾರಿದ್ರು ಮಾಡ್ತಾರೆ. ನಮ್ಮ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಆಗಲಿ BJP ಗೌರ್ಮೆಂಟ್ ಆಗಲಿ ಯಾರೇ ಇದ್ರು ಮಾಡೇ ಮಾಡ್ತಾರೆ. ಇದು ಯಾವೆಲ್ಲ ಮಾಡಬೇಕಿದೆ. ಹಾಲಿನ ರೇಟ್ರು ಮೊನ್ನೆ ಮಾಡಿದ್ರು. ಇವತ್ತು ಬೆಳಿಗ್ಗೆ ನಾನು ಚೆಕ್ ಮಾಡಿದೆ. ಹಾಲಿನ ರೇಟ್ ನಾವು ತೊಗೊಂಬಂದ್ವಿ ಹೋಗ್ಬಿಟ್ಟು. ಆಮೇಲೆ ಅವ್ರನ್ನ ಕೇಳಿದೆ, ನಾನು ಡೈರಿ ಅವ್ರನ್ನ, ಏನು ಹಾಲಿನ ರೇಟ್ ಜಾಸ್ತಿ ಇಲ್ಲ ಸರ್, ಬರೀ ಅದೇನಿದೋ ಅಷ್ಟೇ. ಹಾಲಿನ ರೇಟ್ ಬಿಟ್ಟು ಬೇರೆ ಎಲ್ಲ ಮೊಸರೆಲ್ಲ 2 ರೂಪಾಯಿ ಜಾಸ್ತಿ ಮಾಡೋರು ಅಷ್ಟೇ. ಇದೆಲ್ಲ ಏನು ರೇಟ್ ಜಾಸ್ತಿ ಇಲ್ಲ ಅಂತ ಹೇಳಿದ್ರು. ಸರ್ಕಾರಕ್ಕೆ ಏನು ಹೇಳ್ತೀರಾ ಸರ್? ಸರ್ಕಾರ ಓಕೆ, ಚೆನ್ನಾಗಿ ಕೆಲಸ ಮಾಡ್ತಾರೆ ಸಿದ್ದರಾಮಯ್ಯ ಸಾಹೇಬರು. ಮುಂದಿನ ಇನ್ನೂ ಸ್ವಲ್ಪ ಬೆಲೆ ಏರಿಕೆಗಳೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಅನುಕೂಲ ಮಾಡಿಕೊಟ್ರೆ ಒಳ್ಳೇದು ಅಷ್ಟೇ. ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಹಾಲಿನ ಬೆಲೆ ಎಲ್ಲ ಜಾಸ್ತಿ ಮಾಡಿದ್ದಾರೆ, ನೀರಿನ ಬೆಲೆ ಜಾಸ್ತಿ ಮಾಡಿದ್ದಾರೆ. ಏನು ಕೊಂಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಈ ಥರ ಮಾಡ್ತಾ ಇದ್ದಾರೆ ಸರ್ಕಾರ. ಏನು ಮಾಡೋದು? ಈಗ ಒಂದ್ ಕಡೆ ಸರ್ಕಾರ ಗ್ಯಾರಂಟಿಗಳನ್ನ ಕೊಡ್ತಿದ್ದಾರೆ, ಒಂದ್ ಕಡೆ ಈ ತರ ಬೆಲೆ ಏರಿಕೆಗಳಾಗ್ತಿದ್ದಾವೆ. ನಿಮ್ಗೇನ್ ಅನ್ಸುತ್ತೆ? ಸ್ವಲ್ಪ ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಡವರಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಸ್ವಲ್ಪ ಕಡಿಮೆ ಮಾಡಿದ್ರೆ ವಾಸಿ. ಸ್ವಲ್ಪ ನೋಡಿ ಕಡಿಮೆ ಎಲ್ಲ ಮಾಡ್ಕೊಳ್ಳಿ. ಎಲ್ಲ ಸರ್ಕಾರಕ್ಕೆ ಏನು ಹೇಳ್ತೀರಾ ಮೇಡಮ್? ಸರ್ಕಾರ ಅದೇ ಒಂದು ಕಡೆ ಬೆಳೆ ಏರಿಕೆ ಮಾಡ್ತಿದ್ದಾರೆ, ಒಂದು ಕಡೆ ಕಡಿಮೆ ಮಾಡ್ತಿದ್ದಾರೆ. ಎರಡು ಕಡೆನೂ ಏನು ಗೊತ್ತಿಲ್ಲದೆ ಏನೇನೋ ಮಾಡ್ತಿದ್ದಾರೆ. ಏನು ಮಾಡೋದು? ಸ್ವಲ್ಪ ಕಡಿಮೆ ಮಾಡಿದ್ರೆ ವಾಸಿ ಆಗುತ್ತೆ. ಮೇಡಮ್, ಅದೇ ಈಗ ಬಂದ್ಬಿಟ್ಟು ಈಗ ಹಾಲಿನ ಬೆಲೆ ರೇಟ್ ಮಾಡಿದ್ದಾರೆ. ಅದು ಬಂದ್ಬಿಟ್ಟು ಈಗ ಕರೆಂಟ್ ಬಿಲ್ಲು ಜಾಸ್ತಿ ಆಗಿದೆ, ರೇಷನ್ ಬಿಲ್ ಜಾಸ್ತಿ ಆಗೈತೆ, ಮತ್ತು ಬಸ್ಸಿಂದು ಬಂದ್ಬಿಟ್ಟು ಅದನ್ನು ಫ್ರೀ ಅಂತ ಮಾಡ್ತಾರೆ. ಜೆಂಟ್ಸ್ ಹೋಗೋಕ್ಕೆಲ್ಲ ಜಾಸ್ತಿ ಮಾಡಿಕ್ಕಿದ್ದಾರೆ. ಲೇಡೀಸ್ ಅಂತ ನೆಪ ಇದು ಮಾಡಿದ್ದಾರೆ. ಆ ಥರ ಮಾಡಿ ಎಲ್ಲ ಹೊರೆನೂ ಜನರ ಮೇಲೇ ಹಾಕ್ತಾಯಿದ್ದಾರೆ. ಅವ್ರು ಮಾತ್ರ ಸುಮ್ಮನೆ ಇದೇನೋ ಜಾಸ್ತಿ ಮಾಡ್ತಾಯಿದ್ದೀವಿ. 2 ರೂಪೀಸು 1 ರೂಪೀಸ್ ಇಷ್ಟು ಕೋಟಿ ಜನಗಳಲ್ಲಿ ಅದು ಎಷ್ಟೋ ಮುಟ್ಟುತ್ತದು. ನೋಡೋಕೆ 1 ರೂಪಾಯಿ 2 ರೂಪಾಯಿ ಅಂತ ಅವ್ರು ಇದು ಮಾಡ್ತಾರೆ. ಅದು ಎಷ್ಟೋ ಮುಟ್ಟುತ್ತದು. ಅವರು ಏನು ಒಳ್ಳೇದಂತ ಮಾಡ್ತಾಯಿಲ್ಲ. ಇದು ಬಂದ್ಬಿಟ್ಟು ಏನು ಮಾಡ್ತಾಯಿದ್ದಾರೆ, ನಮ್ಮ ತೆಗೆದು ನಮಗೆ ಕೊಡ್ತಾಯಿದ್ದಾರೆ. ಅದು ಇದೇ ರೇಟ್ ಇದ್ದು ನಮ್ಮ ಬಸ್ಸಿಂದು ಬೇಡ ಏನು ಬೇಡ ಅಂತ ಜನನೂ ಹೇಳ್ತಾ ಇದ್ದಾರೆ, ಲೇಡೀಸು ಹೇಳ್ತಾ ಇದ್ದಾರೆ, ಎಲ್ಲ ಹೇಳ್ತಿದ್ದಾರೆ. ಬಟ್ ಈ ಸರ್ಕಾರ ಏನು ಮಾಡ್ತಾಯಿದೆ ಅಂದರೆ ಬರೀ ಅವ್ರದ್ದು ಮಾತ್ರ ಏನೋ ಒಂದು 4 ಜನದೆಲ್ಲ ಅವ್ರ ಕಡೆ ಜನನ ಸ್ವಲ್ಪ ಇದು ಮಾಡ್ಕೊತಾರೆ, ಅವರು ಸ್ವಲ್ಪ ಓಡಾಡೋ ಥರ ಮಾಡ್ಕೊತಾರೆ. ಬಟ್ ಸಾಮಾನ್ಯ ಜನರಿಗೆ ಕಷ್ಟ ಆಗ್ತಾನೇ ಇದೆ 100% ಆಗಿ. 100% ಕಿತ್ಕೊತ ಇದ್ದಾರೆ. ಅದು ಒಂದು ಕಡೆ ಕೊಡ್ತಾ ಇದ್ದಾರೆ, ಇನ್ನೊಂದು ಕಡೆ ಕಿತ್ಕೊತಾ ಇದ್ದಾರೆ. ಈಗ ಇಷ್ಟು ದಿನ ಬಂದ್ಬಿಟ್ಟು ಇದು ಲೇಡೀಸ್ ಕೊಡ್ತಾರಲ್ಲ, ದುಡ್ಡು ಕೊಡ್ತಾ ಇರಲಿಲ್ಲ. ಈಗ ಮತ್ತೇನೋ ಕೊಡ್ತೀನಿ ಅಂತ ಅನೌನ್ಸ್ ಮಾಡೋರೆ. ಮತ್ತು ಈಗ ಹಾಲಿನ ರೇಟ್ ಜಾಸ್ತಿ ಮಾಡ್ತಾರೆ, ಅಲ್ಲಿ ತೆಗೆದು ಅಲ್ಲಿ ಕೊಡ್ತಾರೆ. ಅವ್ರ ಕೈಯಿಂದ ಏನು ಇದು ಮಾಡ್ತಾ ಇಲ್ವಲ್ಲ. ಆ ಸರ್ಕಾರದಿಂದ ಏನೋ ಅವ್ರು ಬೇರೆ ಏನೋ ಇದೇ ರೇಟ್ ಇದ್ದು ಅದೇ ಇದು ಮಾಡಿ ಕೊಟ್ಟಿದ್ರೆ ಅದು ಬೇರೆ ವಿಷಯ. ಅದು ಅಲ್ಲಿ ತೆಗೆದು ಅಲ್ಲಿ ಕೊಡೋಕ್ಕೇನು ಅವ್ರಿಗೆ? ಈಗ ಅದೇ ದುಡ್ಡು ನಮ್ಮ ಕೈ ಕೊಟ್ಟರೆ ನಾವೇ ಕೊಡ್ಬೋದಲ್ಲ. ನಮ್ಮ ಕೈಯಿಂದ ಕೊಟ್ಟರೆ ತಾನೇ ನಮಗೆ ಪ್ರಾಬ್ಲಮ್ ಆಗೋದು. ಅವ್ರು ಯಾರ್ದು ದುಡ್ಡು ನಾವು ಕೊಡೋಕ್ಕೆ ಯಾರಿಗೆ ಕಷ್ಟ ಆಗುತ್ತೆ?